IPL ಚಾಲು ಆಗ್ಲಿಕ್ಕತ್ತದ್ರಿ. RCB ಈಸ್ ಅ ODI ಕ್ರಿಕೆಟರ್ ಅಥವಾ ಟೆಸ್ಟ್ ಕ್ರಿಕೆಟರ್ ಅಂತ ನನಗೆ ಅನಿಸ್ತದೆ. ಹಳೆ ರಾಗ, ಹಳೆ ಪುರಾಣ. 7 ಮಂದಿ ಬೌಲರ್ಸ್ 9th ಪೊಸಿಷನ್ ತನಕ ನಮ್ದು ಬ್ಯಾಟಿಂಗ್ ಸಾಲಿಡ್ ಅನಿಸ್ತದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, RCB. ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಇನ್ನೊಂದು ಸ್ವಲ್ಪ ದಿವಸ ಆದ್ಕೊಳ್ಳೆ IPL ಚಾಲು ಆಗ್ಲಿಕ್ಕತ್ತದ್ರಿ. RCBದ ಫಸ್ಟ್ ಮ್ಯಾಚ್ ಅದ KKR ಜೊತೆ 22ನೇ ತಾರೀಕು ಶನಿವಾರ. ಸೊ ಅದಕ್ಕೆ ನನಗೇನು ಅನ್ನಿಸ್ತು, RCBದ ಪ್ರಾಬಬಲ್ 11 ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ನನ್ನ ಪ್ರಕಾರ ಏನಿರಬಹುದು ಅದನ್ನು ಡಿಸ್ಕಸ್ ಮಾಡಿದ್ರಾತಂತೇಳಿ ವಿಡಿಯೋ ಮಾಡ್ಲಿಕ್ಕತ್ತೀನಿ. RCB ಮತ್ತು ಸ್ಕ್ವಾಡ್ ಸೆಲೆಕ್ಷನ್ ಒಳಗೆ, ಆಕ್ಷನ್ ಒಳಗೆ ಅದಂತಾರಲ್ಲ ಹಳೆ ರಾಗ, ಹಳೆ ಪುರಾಣ, ಅದ್ರ ಒಳಗನ ಸಿಕ್ಕೊಂಡ್ಬಿಟ್ಟಿವಿ ನಾವು. ಮತ್ತು ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಇವು ಪ್ಲೇಯರ್ಸ್ ತೊಗೋತಾರೆ, ಏನೋ ಒಂದು ಟೀಮ್ ಮಾಡ್ತಾರೆ. ಬಟ್ ಈ ಸಲ ಚಲೋ ಟೀಮ್ ಅನ್ನಿಸ್ಲಿಕ್ಕತ್ತದ, ಚಲೋ ಸ್ಕ್ವಾಡ್ ಅನ್ನಿಸ್ಲಿಕ್ಕತ್ತದ. ಅನ್ಲೆಸ್ ಅಂಟಿಲ್ ವಿ ಪಿಕ್ ದ ರೈಟ್ ಟೀಮ್, ರೈಟ್ 11 ಇಂಪ್ಯಾಕ್ಟ್ ಪ್ಲೇಯರ್ ಚಲೋ ಚೂಸ್ ಮಾಡಿದ್ವಿ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ತರ್ಫ ಆತು ಅಂತಂತಂದ್ರೆ ಇದು IPL ಒಳಗೆ ಭಾಳ ಮುಂದೆ ಹೋಗೋ ಚಾನ್ಸಸ್ ಅದ. ಸೊ ಅದಕ್ಕೆ ಸ್ಟ್ರೇಟ್ ನಾನು ಟೀಮ್ ಹೇಳ್ತೇನೆ ನಿಮಗೆ. ಲೆಟ್ಸ್ ಡೀಪ್ ಡೈವ್ ಇನ್ ಟು ಮೈ ಪ್ರಾಬಬಲ್ 11 ವಿತ್ ಇಂಪ್ಯಾಕ್ಟ್ ಪ್ಲೇಯರ್. ವಿ ವಿಲ್ ಓಪನ್ ವಿತ್ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್. ಫಿಲ್ ಸಾಲ್ಟ್ ಇಸ್ ಗೋಯಿಂಗ್ ಟು ಬಿ ಮೈ ವಿಕೆಟ್ ಕೀಪರ್. ಇವರಿಬ್ಬರು ಎಕ್ದಮ್ ಸಾಲಿಡ್ ಓಪನಿಂಗ್ ಸ್ಟ್ಯಾಂಡ್ ಕೊಡ್ತಾರೆ. ಮತ್ತು RCBಗೆ ಎಕ್ದಮ್ ಖತರ್ನಾಕ್ ಫಸ್ಟ್ 6 overs, ಫಸ್ಟ್ 8-10 overs ತನಕ ಎಕ್ದಮ್ ಸಾಲಿಡ್ ಫೌಂಡೇಶನ್ ಕೊಡಲಿಕ್ಕೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್. 1 down ಸ್ವಸ್ತಿಕ್ ಚಿಕಾರ, 19-year-old ಯಂಗ್ಸ್ಟರ್ ಇದ್ದಾನೆ. ಗಾಜಿಯಾಬಾದ್ ಉತ್ತರ ಪ್ರದೇಶದಿಂದ ಇದ್ದಾನೆ. ಉತ್ತರ ಪ್ರದೇಶದ ಡೊಮೆಸ್ಟಿಕ್ ಲೀಗ್ ಒಳಗೆ ಲೀಡಿಂಗ್ ರನ್ ಸ್ಕೋರರ್ ಇದ್ದಾನೆ ರೀ. ಈಸ್ ಅ ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳಿ ಕೇಳಿ ಬರ್ತದೆ. ಇವನು ಒಂದು 2 innings ನಾನು ಸ್ಟಡಿ ಮಾಡಿದೆ. ಒಂದು ODI ಒಳಗೆ, ಒಂದು T20 ಒಳಗೆ. ಐ ಥಿಂಕ್ ಅದೇನು ಸೆಂಚುರಿ ಏನು ಹೊಡೆದಾನಲ್ಲ, ಅದು ಆಲ್ಮೋಸ್ಟ್ 150 ಸ್ಟ್ರೈಕ್ ರೇಟ್ಲೆ ಹೊಡೆದಾನೆ. ಸೊ ಅದಕ್ಕೆ ನನಗೇನು ಅನ್ನಿಸ್ತದೆ ಕಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಟ್. 1 down ಇವ್ನು ಪ್ಲೇ ಮಾಡಬೇಕು ಮತ್ತು ಫುಲ್ ಸೀಸನ್ ಇವಂಗೆ ಚಾನ್ಸ್ ಕೊಡ್ಬೇಕು. ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಫ್ಲಾಪ್ ಆಗಬಹುದು. ಯಂಗ್ಸ್ಟರ್ ಇದ್ದಾನೆ. RCB ರ್ಯಾಂಕ್ಸ್ ಒಳಗೆ ಇವನು ಗ್ರೂಮ್ ಮಾಡಿದ್ರಿ, ಇವ್ನು ಡೆವಲಪ್ ಮಾಡಿದ್ರಿ ಅಂದ್ರೆ 3 ವರ್ಷ ಒಳಗೆ ಇವನು ಒಂದು ರಜತ್ ಪಾಟಿದಾರ್ ಮತ್ತು RCBದ ಎಕ್ದಮ್ ಲಾಯಲ್ ಪ್ಲೇಯರ್ ಅಂಥೇಳಿ ಆಗಿ ಹೊರಗೆ ಬರ್ತಾನೆ ಮತ್ತು RCBಗೆ ರಗಡಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾನೆ. ನಂಬರ್ 2 ಅಂದ್ರೆ 2 down, 4th ಪ್ಲೇಯರ್ ಇಸ್ ಗೋಯಿಂಗ್ ಟು ಬಿ ರಜತ್ ಪಾಟಿದಾರ್. ನಮ್ದೇನು ಕ್ಯಾಪ್ಟನ್ ಇದಾನಲ್ಲ, ಅವ ಎಲ್ಲ ಮ್ಯಾಚ್ ಒಳಗೆ ಕ್ಯಾಪ್ಟನ್ಸ್ ನಾಕ್ ಆಡಲಿ ಅಂಥೇಳಿ ನಾನು ಬಯಸ್ತೀನಿ. ಬಿಕಾಸ್ ನಾವು ಪ್ಲೇ ಆಫ್ಸ್ ಒಳಗೆ ಹೋಗ್ಬೇಕಂದ್ರೆ ರಜತ್ ಪಾಟಿದಾರ್ ಕ್ಯಾಪ್ಟನ್ಸ್ ನಾಕ್ ಆಡಬೇಕು. Number 5 is going to be Liam Livingstone / Tim David / Jacob Bethel. ಇವ್ರು 3 ಮಂದಿ ಬ್ಯಾಟಿಂಗ್ ಆಲ್ರೌಂಡರ್ಸ್ ಇದ್ದಾರೆ ಮತ್ತು ಸ್ಪಿನ್ನರ್ಸ್ ಇದ್ದಾರೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು 2 ಮ್ಯಾಚ್ ಅಥವಾ 3 ಮ್ಯಾಚ್ ತನಕ ಇವ್ರನ್ನ ಟ್ರೈ ಮಾಡ್ತೀನಿ. ಬಿಕಾಸ್ ಲಿಯಮ್ ಲಿವಿಂಗ್ಸ್ಟನ್ 1 ball 6 ಹೊಡೆದು 2ನೇ ಬಾಲ್ ಔಟ್ ಆಗ್ಲಿಕ್ಕತ್ತ, ಪರ್ಫಾರ್ಮೆನ್ಸ್ ಎಕ್ದಮ್ ಕೊಡ್ಲಿಕ್ಕತ್ತಿಲ್ಲ, ಎಕ್ದಮ್ ಫಾಲ್ತು ಆಟ ಆಡ್ಲಿಕ್ಕತ್ತಂತಂದ್ರೆ ನಾ ಇವ್ರು ರೊಟೇಷನ್ ಬೇಸಿಸ್ನಾಗ ಇವ್ರು 3 ಮಂದಿ ಪ್ಲೇಯರ್ಸನ್ನು ಇಡ್ತೀನಿ. ಯಾರು ಚಲೋ ಆಡ್ಲಿಕ್ಕತ್ತಾರಲ್ಲ ಅವ್ರಿಗೆ ನಾನು ಲಾಂಗ್ ರನ್ ಕೊಡ್ತೀನಿ. ಬಟ್ ಐ ಸ್ಟಾರ್ಟ್ ವಿತ್ ಲಿಯಮ್ ಲಿವಿಂಗ್ಸ್ಟನ್ ಬಿಕಾಸ್ ಅವ್ನು ಬಾಲಿಂಗ್ ಒಂದು ಸ್ವಲ್ಪ ನೋಡಿದ್ದದ, ಚಲೋ ಆಡ್ತಾನೆ. ಮತ್ತು ಬ್ಯಾಟಿಂಗ್ ಒಳಗೆ ಅಕಸ್ಮಾತ್ ಕ್ಲಿಕ್ ಆದಂತಂದ್ರೆ ಯು ನೆವರ್ ನೋ. ಭಾರಿ ಸಾಲಿಡ್ ನಮ್ಮದು ಟೀಮದ್ದು ಫಸ್ಟ್ 5-6 ಏನು ಪ್ಲೇಯರ್ಸ್ ಇದಾರಲ್ಲ, ಖತರ್ನಾಕ್ ಫೌಂಡೇಶನ್ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಬಿಗ್ ಸ್ಕೋರ್ ಮಾಡಲಿಕ್ಕೆ ಇವ್ರು ಕಾರಣ ಆಗ್ತಾರೆ. Number 6 is going to be ಜಿತೇಶ್ ಶರ್ಮಾ. ಜಿತೇಶ್ ಶರ್ಮಾನು ಒಂದು ವಿಕೆಟ್ ಕೀಪಿಂಗ್ ಆಪ್ಷನ್ ಇದ್ದಾನೆ. ಅವ ಅಕಸ್ಮಾತ್ ಇವ್ರೇನಾರ ಚಿಕಾರ ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಅಲ್ಲೇ ಇಲ್ಲೇ ಹೊಡೆದು ಲಘು ಔಟ್ ಆದ್ರಂತಂದ್ರೆ ಇನ್ನೊಂದು ಸೈಡ್ನಾಗ ಪಾಟಿದಾರ್ ಅಥವಾ ವಿರಾಟ್ ಕೊಹ್ಲಿ ಇರ್ಕೊಂಡಿದ್ದ ಅಂತಂತಂದ್ರೆ ಜಿತೇಶ್ ಶರ್ಮಾ ಕ್ಯಾನ್ ಪ್ಲೇ ದ್ಯಾಟ್ ಆ್ಯಂಕರ್ ಸ್ನಾಕ್. ಅಕಸ್ಮಾತ್ ಲಘು ವಿಕೆಟ್ಸ್ ಬಿದ್ದಿದ್ವು ಅಂತಂತಂದ್ರೆ ಮತ್ತೆ ರೀಬಿಲ್ಡ್ ಮಾಡಲಿಕ್ಕೆ, ಇನ್ನಿಂಗ್ಸ್ ರೀಬಿಲ್ಡ್ ಮಾಡಲಿಕ್ಕೆ ವಿತ್ ವಿರಾಟ್ ಕೊಹ್ಲಿ ಆರ್ ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ ಕ್ಯಾನ್ ಪ್ಲೇ ದ್ಯಾಟ್ ರೋಲ್. ಮತ್ತು ಒಂದು ಸ್ವಲ್ಪ ಅಗ್ರೆಸಿವ್ ಬ್ಯಾಟ್ಸ್ಮನ್ನು ಇದ್ದಾನೆ. ಚಲೋ ಫೌಂಡೇಶನ್ ಮುಂದೆ ತೊಗೊಂಡು ಹೋಗಲಿಕ್ಕೆ ಭಾಳ ಚಲೋ ಆಗ್ತದೆ. ಮತ್ತು ವಿಕೆಟ್ ಕೀಪರ್ನೂ ಇದ್ದಾನೆ. ಸೊ ಮೈ ನಂಬರ್ 7 ಈಸ್ ಗೋಯಿಂಗ್ ಟು ಬಿ ಕೃನಾಲ್ ಪಾಂಡ್ಯ. ಕೃನಾಲ್ ಪಾಂಡ್ಯ ನಮ್ಮದು ಇಂಡಿಯನ್ ಕ್ರಿಕೆಟ್ ಟೀಮ್ ಒಳಗೆ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಹೆಂಗೆ ರೋಲ್ ಪ್ಲೇ ಮಾಡ್ಲಿಕ್ಕತ್ತಾರಲ್ಲ, ಹಂಗೆ ಕೃನಾಲ್ ಪಾಂಡ್ಯಾಗ ಒಂದು RCB ಒಳಗೆ ಕಾನ್ಫಿಡೆನ್ಸ್ ಕೊಡಬೇಕು. ಹೀ ಈಸ್ ಅ ಪ್ರೂವನ್ ಮ್ಯಾಚ್ ವಿನ್ನರ್. ಮುಂಬೈ ಇಂಡಿಯನ್ಸಿಗೆ ಹೆಂಗೆ ಆಡ್ಯಾನ ನಮ್ಗೆಲ್ಲರಿಗೂ ಗೊತ್ತನ ಅದ. ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸಿಗೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾನ. ಹಂಗೆ ಇವ ಎಕ್ಸ್ಪೀರಿಯನ್ಸ್ನೂ ಅದ ಮತ್ತು ಆ ಪೊಸಿಷನ್ನಾಗ ವೆರಿ ಗುಡ್ ಆಲ್ರೌಂಡರ್, ಸ್ಪಿನ್ನು ಚಲೋ ಹಾಕ್ತಾನೆ. ಸೊ ಮೈ ನಂಬರ್ 7 is going to be ಕೃನಾಲ್ ಪಾಂಡ್ಯ. ನಂಬರ್ 8 ರೊಮಾರಿಯೋ ಶೆಪರ್ಡ್. ರೊಮಾರಿಯೋ ಶೆಪರ್ಡ್ ಏನಿದಾನಲ್ಲ, ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಇದ್ದಾನೆ ಮತ್ತು ಆಲ್ರೌಂಡರ್ನೂ ಇದ್ದಾನೆ. ವೆಸ್ಟ್ ಇಂಡಿಯನ್ ಪ್ಲೇಯರ್ ಇದ್ದಾನೆ, ಗೈನೀಸ್ ಪ್ಲೇಯರ್ ಇದ್ದಾನೆ.
ಎಕ್ದಮ್ ಲಾಂಗ್ ಸಿಕ್ಸಸ್ ಹೊಡಿಲಿಕ್ಕೆ ಈಸ್ ದ ರೈಟ್ ಫಿಟ್. ಅಕಸ್ಮಾತ್ ಲಾಸ್ಟಿಗೆ ಏನಾರ 10 ಬಾಲ್ನಾಗ 30 ರನ್ನು 10 ಬಾಲ್ನಾಗ 40 ರನ್ ಹಿಂಗೆ ಏನಾರ ಬೇಕಾಗಿತ್ತು ಅಂತಂದ್ರೆ ಇವ ಪಟ್ ಒಂದು 2 ಸಿಕ್ಸ್ ಹೊಡೆದು ನಮ್ದು ಕಾನ್ಫಿಡೆನ್ಸ್ ಮ್ಯಾಲೆ ತೊಗೊಂಡು ಬರ್ತಾನೆ ಮತ್ತು ರನ್ ರೇಟ್ನು ಕಡಿಮೆ ಮಾಡಲಿಕ್ಕೆ ಇವ ಹೆಲ್ಪ್ ಮಾಡ್ತಾನೆ. ನಂಬರ್ 9 ಈಸ್ ಗೋಯಿಂಗ್ ಟು ಬಿ ಭುವನೇಶ್ವರ್ ಕುಮಾರ್. ಸ್ವಿಂಗಿಂಗ್ ಬಾಲರ್ ಇದ್ದಾನೆ. ಸೊ ನಮ್ದು ಎಕ್ದಮ್ RCB ಏನು ಬಾಲಿಂಗ್ ಏನು ಲ್ಯಾಕ್ ಮಾಡ್ತಿದ್ವಿ ಇಲ್ಲಿ ತನಕ, ಭುವನೇಶ್ವರ್ ಕುಮಾರ್ ಹೋಪ್ಫುಲಿ ಈಸ್ ಅಪ್ ಫಾರ್ ಕಮ್ ಬ್ಯಾಕ್. RCB ದಿಂದ ಕಮ್ ಬ್ಯಾಕ್ ಮಾಡಲಿ ಅವ. ನಂಬರ್ 10 ಈಸ್ ಗೋಯಿಂಗ್ ಟು ಬಿ ಸುಯೇಶ್ ಶರ್ಮಾ. ಅಗೇನ್ ಯಂಗ್ಸ್ಟರ್ ಸ್ಪಿನ್ ಬಾಲರ್ ಇದ್ದಾನೆ. ಅವನಿಗೂ ಚಿಕಾರಗತ್ಲೆ ಸ್ವಸ್ತಿಕ್ ಚಿಕಾರಗತ್ಲೆ ಸುಯೇಶ್ ಶರ್ಮಾಗ್ನು RCB ರ್ಯಾಂಕ್ಸ್ ಒಳಗನ ಡೆವಲಪ್ ಮಾಡ್ರಿ. ಹಿ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಸ್ಪಿನ್ನರ್. ಅವನು ಫುಲ್ ಮ್ಯಾಚಸ್ ಆಟ ಆಡಿಸ್ರಿ, ಎಲ್ಲ ಮ್ಯಾಚಸ್ನು ಅವ್ಗೆ ಆಟ ಆಡಿಸ್ರಿ. ಸ್ಪಿನ್ ನೋಡ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮತ್ತು ಇವನ್ ಹೊರಗಿನ ಸ್ಟೇಡಿಯಂ ಒಳಗೂ ಚಲೋ ಹಾಕಿ ನಮಗೆ ಮ್ಯಾಚ್ ವಿನ್ನರ್ ಅಂತೇಳಿ ಅವ ಆಗಿ ಬರ್ತಾನೆ. ನಂಬರ್ 11 ಈಸ್ ಗೋಯಿಂಗ್ ಟು ಬಿ ಲುಂಗಿ ಎಂಗಿಡಿ. ನಾನು ಜಾಶ್ ಹೇಸಲ್ವುಡ್ಗೆ ಒಬ್ಲಿಕ್ ಜಾಶ್ ಹೇಸಲ್ವುಡ್ ಅಂತ ನಾವು ಇದ್ದೀನಿ. ಬಟ್ ಜಾಶ್ ಹೇಸಲ್ವುಡ್ಡಿಗೆ ನಾನು ಒಂದು 5-6 ಮ್ಯಾಚ್ ಆದ್ಕೊಳ್ಳಿ ಅಕಸ್ಮಾತ್ ಲುಂಗಿ ಎಂಗಿಡಿ ಕಂಪ್ಲೀಟ್ ಫ್ಲಾಪ್ ಆಗ್ಲಿಕ್ಕತ್ತಂತಂದ್ರೆ ಅದು ಏನೋ ಒಂದು 2-3 ಮ್ಯಾಚ್ ಅಲ್ಲ, ರಗಡಸ್ಟ್ ಮ್ಯಾಚ್ ಫ್ಲಾಪ್ ಆದಂದ್ರೆ ಆಮೇಲೆ ಜಾಶ್ ಹೇಸಲ್ವುಡ್ಡಿಗೆ ನಾನು ಚಾನ್ಸ್ ಕೊಡ್ತೀನಿ. ಬಿಕಾಸ್ ಲುಂಗಿ ಎಂಗಿಡಿ ಫಾರ್ ಮೀ ಈಸ್ ಅ ಅಗ್ರೆಸಿವ್ ಬಾಲರ್. ಒಂದು ಚೆಸ್ಟ್ ಮೇಲೆ, ಎದಿ ಮೇಲೆ, ತಲೆ ಮೇಲೆ ಬಾಲ್ ಫಸ್ಟ್ ಕ್ಲಾಸ್ ಒಗಿತಾನೆ. ಅಗ್ರೆಸಿವ್ ಬಾಲಿಂಗ್ ಏನು ಬೇಕಾಗ್ತದಲ್ಲ ಅದು ಲುಂಗಿ ಎಂಗಿಡಿ ನಮಗೆ ಕೊಡ್ತಾನೆ. ಮತ್ತು ಅವನದು T20 ರೆಕಾರ್ಡ್ ಜಾಶ್ ಹೇಸಲ್ ಜೊತೆ ಕಂಪೇರ್ ಮಾಡಿದರೆ ಬೆಟರ್ ದ್ಯಾನ್ ಜಾಶ್ ಹೇಸಲ್ವುಡ್ ಅಂತ ನನಗೆ ಅನಿಸ್ತದೆ. ಲುಂಗಿ ಎಂಗಿಡಿ ಈಸ್ ಗೋಯಿಂಗ್ ಟು ಬಿ ಮೈ ನಂಬರ್ 11. ಮತ್ತು ಫಾಸ್ಟ್ ಬಾಲಿಂಗ್ ಅಂದ್ರೆ ಜೆನ್ವಿನ್ ಫಾಸ್ಟ್ ಬಾಲರ್ ಇದ್ದಾನವ. ಈಗ ಇಂಪ್ಯಾಕ್ಟ್ ಪ್ಲೇಯರ್ ಇಸ್ ಗೋಯಿಂಗ್ ಟು ಬಿ ಯಶ್ ದಯಾಲ್. ಸೊ ಬಾಲಿಂಗ್ ಟೈಮ್ನಾಗ ಬಂದಾಗ ಯಶ್ ದಯಾಲನ್ನು ನಾವು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿ ಯೂಸ್ ಮಾಡ್ಬೋದು. ಸೊ ನೋಡ್ರಿ, ಯಶ್ ದಯಾಲ್ ಅಕಸ್ಮಾತ್ ಆಡ್ಲಿಕ್ಕಂತಂದ್ರೆ ವಿ ವಿಲ್ ಹ್ಯಾವ್ ಯಶ್ ದಯಾಲ್, ಭುವನೇಶ್ವರ್ ಕುಮಾರ್ ಆ್ಯಂಡ್ ಲುಂಗಿ ಎಂಗಿಡಿ ಫಾಸ್ಟ್ ಬಾಲರ್ಸ್ ವಿತ್ ರೊಮಾರಿಯೋ ಶೆಪರ್ಡ್. 1-2 ಓವರ್ ಅಲ್ಲೇ ಇಲ್ಲೇ ಹಾಕ್ಲಿಕ್ಕೆ ಅವನು ಒಬ್ಬ ಇದ್ದಾನೆ. ಆಮೇಲೆ ಸುಯೇಶ್ ಶರ್ಮಾ ಸ್ಪಿನ್, ಕೃಣಾಲ್ ಪಾಂಡ್ಯ ಸ್ಪಿನ್, ಆಮೇಲೆ ಲಿಯಮ್ ಲಿವಿಂಗ್ಸ್ಟನ್. ಸೊ ಬೇಸಿಕ್ಲಿ 7 ಮಂದಿ ಬಾಲರ್ಸ್ ನಮ್ಮ ಕಡೆ ಇದ್ದಾರೆ. ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಮಂದಿ ಯಾರು ಹೊಡ್ಸ್ಕೊಂಡ್ರು 7 ಮಂದಿ ಕಡೆಯಿಂದ ಚಲೋತ್ನಾಗ ರೊಟೇಟ್ ಮಾಡಲಿಕ್ಕೆ ರಜತ್ ಪಾಟಿದಾರಿಗೆ ಆಪ್ಷನ್ ಇರ್ತದೆ. ಆಮೇಲೆ ನೀವು ಬ್ಯಾಟಿಂಗ್ ನೋಡ್ರಿ, ಅಕಸ್ಮಾತ್ ಅವನ ಟೈಮ್ ಇದ್ದಾಗ ಭುವನೇಶ್ವರ್ ಕುಮಾರ್ನು ಒಂದು 2-3 ಸಿಕ್ಸ್ ಹೊಡಿಯೋಂಗಿದ್ದಾನೆ. ಸೊ 9ನೇ ತನಕ 9th ಪೊಸಿಷನ್ ತನಕ ನಮ್ದು ಬ್ಯಾಟಿಂಗ್ ಸಾಲಿಡ್ ಅನ್ನಿಸ್ತದೆ. ಮತ್ತು ದೇವದತ್ ಪಡಿಕ್ಕಲ್ ಈಸ್ ಅ ODI ಕ್ರಿಕೆಟರ್ ಅಥವಾ ಟೆಸ್ಟ್ ಕ್ರಿಕೆಟರ್ ಅಂತ ನನಗೆ ಅನಿಸ್ತದೆ. ಐ ಮೀನ್ ಅವನಿಗೆ ನಾನು ತಪ್ಪು ಬಯಸಂಗಿಲ್ಲ. ಬಟ್ IPL ಒಳಗೆ RCB ಇದೇನು ಪ್ಲೇಯಿಂಗ್ 11 ಅದಲ್ಲ, ಅದ್ರೊಳಗೆ ದೇವದತ್ ಪಡಿಕ್ಕಲ್ ಫಿಟ್ ಕೂಡಂಗಿಲ್ಲ. ಅವನಿಗೆ ಅಕಸ್ಮಾತ್ ಚಾನ್ಸ್ ಕೊಡೋದೇ ಇತ್ತಂತಂದ್ರೆ ಸ್ವಸ್ತಿಕ್ ಚಿಕಾರ ಮತ್ತು ರಜತ್ ಪಾಟಿದಾರ್ ಇಬ್ಬರು ಎಕ್ದಮ್ ಖತರ್ನಾಕ್ ಫ್ಲಾಪ್ ಆದ್ರಂತ ಹಿಡಿ. ಅಂದ್ರೆ 7-8 ಮ್ಯಾಚ್ ಅಕಸ್ಮಾತ್ ಇಬ್ಬರೂ ಕೂಡೆ ಆಡಲೇ ಇಲ್ಲ. ಬರೇ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಆದ್ಕೊಳ್ಳೆ ಪಟ 2 ವಿಕೆಟ್ ಬೀಳ್ಲಿಕ್ಕತ್ತಾವ. ಚಿಕಾರನು ಔಟ್ ಆಗ್ಲಿಕ್ಕತ್ತಾನ ಮತ್ತು ರಜತ್ ಪಾಟಿದಾರ್ನು ಏನು ಅಂತ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕತ್ತಿಲ್ಲ ಅಂತಂದ್ರೆ ಸ್ವಸ್ತಿಕ್ ಚಿಕಾರನ್ ತೆಗೆದು ದೇವದತ್ ಪಡಿಕ್ಕಲ್ಲಿಗೆ ನಾವು ಆಪ್ಷನ್ ಟ್ರೈ ಮಾಡಬಹುದು. ಬಟ್ ಅಗೇನ್ ಭಾಳಷ್ಟು ಮ್ಯಾಚಸ್ ಆದಮೇಲೆ, ಬಿಕಾಸ್ ಅವ ನಂಗನ್ಸು ಮಟ್ಟಿಗೆ ಒಂದು 30 ಬಾಲ್ 35 ರನ್ನು ಅಥವಾ 40 ಬಾಲ್ 50 ಹೊಡೆಯುವಂಥ ಪ್ಲೇಯರ್ ಇದ್ದಾನೆ. ಇದೇನು ಫಾಸ್ಟ್ ಪೇಸ್ಡ್ ಇನ್ನಿಂಗ್ಸ್ ಏನು ಇರ್ತದಲ್ಲ, T20 ಏನು ಬೇಕಾಗ್ತದಲ್ಲ, ಅಲ್ಲೇ ದೇವದತ್ ಪಡಿಕ್ಕಲ್ is not going to be in my team. Either team, Virat Kohli, Phil Salt, Chikara, Rajat Patidar, Liam Livingston, Jitesh Sharma, Krunal Pandya, Romario Shepherd, Bhuvaneshwar Kumar, Suyesh Sharma, ಆಮೇಲೆ ಲುಂಗಿ ಎಂಗಿಡಿ. ಸೊ ಇದೇನು ಪ್ರಾಬಬಲ್ 11 ವಿತ್ ಯಶ್ ದಯಾಲ್ ಆಸ್ ದ ಇಂಪ್ಯಾಕ್ಟ್ ಪ್ಲೇಯರ್. ಇದನ್ನು ನೀವು ಇಟ್ಕೊಂಡು ಹೋಗ್ರಿ. RCB ದವರ ಡೆಫಿನೆಟ್ಲಿ ಪ್ಲೇ ಆಫ್ಸ್ನಾಗ ಹೋಗ್ತದೆ. ಬಾಲಿಂಗ್ ಕವರ್ಡ್, ಬ್ಯಾಟಿಂಗ್ ಕವರ್ಡ್, ಫೀಲ್ಡಿಂಗ್ ಎಲ್ಲರದು ಚಲೋ ಅದ. ಆಲ್ ದ ವೆರಿ ಬೆಸ್ಟ್ RCB.